ಗೀತಾ ಗೀತಾ. ಸರಿ ಆಶ್ರಮಕ್ಕೆ ತಗೊಂಡು ಹೋಗೋ ತಾಂಬೂಲ ತಟ್ಟೆ ರೆಡಿ ಆಗಿದ್ಯಾ? ಗುರೂಜಿಗೆ ಶುಗರ್ ಇದೆಯಲ್ವಾ ಗೊತ್ತಿಲ್ಲ, ಸ್ವೀಟೂ ತಗೊಂಡಿದ್ದೀನಿ. ಚಂಪಾಕಾಲಿ ಹೂ ತಗೊಂಡ್ಯಾ? ಓ, ಅದೊಂದು ಜಸ್ಟ್ ಸ್ಲಿಪ್ ಆಗಿದೆ ತಂಗೆವಾ. ಡ್ರೈವರ್ ಗಾಡಿ ನಿಲ್ಸು. ರಿವರ್ಸ್ ತಗೋ. ಇಳಿಸು ಇಳಿಸು. ಓಯ್ ಸರ್, ಹೂವ ಕೊಡಮ್ಮ, ಒಂದು 5 ಮೊಳ ಕೊಡು. ಹಾ ಕೊಡ್ತೀನಿ. ತಗೊಳ್ಳಿ. ಥ್ಯಾಂಕ್ ಯು. ಡ್ರೈವರ್ ನಡಿ. ಮೇಡಮ್, ಅಲ್ಲ ಗುರುಗಳೇ, ಈಗ ನೀವು ಕಂಡುಕೊಂಡಿರೋ ವಿಷಯ ಭಾನುಮತಿಯವ್ರಿಗೆ ಗೊತ್ತಾದ್ರೆ ಹೇಗೆ ಸಹಿಸ್ಕೊಳ್ತಾರೆ? ಹಾಗಂತ ಹೇಳದೇ ಇರೋಕ್ಕಾಗೋದಿಲ್ಲ. ಭಾನುಮತಿಯವರ ಮೇಲೆ ಪ್ರಾಬಲ್ಯ ಸಾಧಿಸುವ ಶಕ್ತಿ ಅವರನ್ನು ಹಿಂಬಾಲಿಸೋಕೆ ಶುರುವಾಗಿದೆ. ಈಗ ಬೆನ್ನು ಹತ್ತಿರೋ ಆ ಹೆಣ್ಣು ಶಕ್ತಿ ಬಗ್ಗೆ ಎಚ್ಚರಿಸದೆ ಹೋದ್ರೆ ಭಾನುಮತಿ ಅವರ ಜೀವನದಲ್ಲಿ ಸೋಲು ಅನ್ನೋದು ಶುರುವಾಗುತ್ತೆ. ಬೆಂಬಿಡದೆ ಕಾಡೋದು ಕರ್ಮ, ಪಾಪ, ಭೂತ, ಸೇಡು. ಬರ್ತಿರೋದು ಅಂಥ ದೊಡ್ಡ ಅಪಾಯನ ಗುರುಗಳೇ? ಹೌದು. ಹಿಂದೆ ಬರ್ತಾ ಬೆನ್ನು ಬಿದ್ದಿರೋ ಆ ಹೆಣ್ಣು ಭಾನುಮತಿ ಅವರ ಮನೆ ಸೇರಿದ್ರೆ ಅವರ ಪಾಲಿನ ಸಂಕಟಕ್ಕೆ ಶ್ರೀಕಾರ. ಬೇಲಿ ದಾಟಿದ ಹೆಣ್ಣು ಆ ಮನೆ ಹೊಸಲು ದಾಟಿ ಮನೆ ಒಳಗ್ ಸೇರಿದ್ರೆ ಮುಗಿದೋಯ್ತು, ಸರ್ವನಾಶ. ಆ ಹೆಣ್ಣು ಅಂಥ ಪ್ರಭಾವಶಾಲಿನ ಗುರುಗಳೇ? ಆಕೆ ಸಾಧಾರಣ ಸಾಮಾನ್ಯ ಹೆಣ್ಣು. ಯಕಶ್ಚಿತ್ ಒಬ್ಬಳು ಸಾಮಾನ್ಯ ಹೆಣ್ಣು ಭಾನುಮತಿಯವರಂತಹ ದೊಡ್ಡ ಮಟ್ಟದ ಹೆಣ್ಣಿನ ವಿನಾಶಕ್ಕೆ ಹೇಗೆ ಸಾಧ್ಯ ಗುರುಗಳೇ? ಪುರಾಣಗಳಲ್ಲಿ 10 ತಲೆ ರಾವಣ, 100 ಜನ ಕೌರವರು, ಸಪ್ತ ಸಾಗರದಾಚೆ ಇರೋ ದೊಡ್ಡ ಕಾಡಿನ ಪುಟ್ಟ ಹಕ್ಕಿ, ಎದೆಗೂಡಲ್ಲಿರೋ ಪ್ರಾಣ ಅಂತೆಲ್ಲ ಇರುತ್ತೆ ಅಲ್ವಾ? ಅಂತ ಪಾತ್ರಗಳನ್ನೆಲ್ಲ ಕೊನೆಗಾಣಿಸಿದವರು ಸಾಮಾನ್ಯ ಜನರೇ. ಹಾಗಾದರೆ ಭಾನುಮತಿಯವರನ್ನ ಹಾಳು ಮಾಡುವ ಹೆಣ್ಣಿನ ಶಕ್ತಿ ಅಪಾರ ಅಂತೀರಾ? ಅಪಾಯ ಅಂತಿದ್ದೀನಿ. ಅವಳಿಂದ ತಪ್ಪಿಸ್ಕೊಂಡ್ರೆ ಸ್ವರ್ಗ, ಅದು ಬಿಟ್ಟು ಅವಳ ಆಟಕ್ಕೆ ಒಪ್ಪಿಸಿಕೊಂಡರೆ ನರಕ. ಅಂದ್ರೆ ಗುರುಗಳೇ, ಹಿಂದೆ ಬಿದ್ದಿರೋ ಹೆಣ್ಣೆ ಭಾನುಮತಿ ಅವರ ಜೀವನದಲ್ಲಿ ಮುಳ್ಳು, ತೊಡಕು, ಅಡ್ಡಿ. ಒಂದು ದೊಡ್ಡ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಳ್ಳಾಡ್ಸಕ್ಕೆ ಬರ್ತಾ ಇರುವ ಶಕ್ತಿ. ಸಾರಿ ತಂಗೆವ್ವ, ಕೈಯಲ್ಲಿ ಇದ್ದಿತ್ತಲ್ವೇ, ಹಂಗಾಗಿ ಮೊದಲು ನಾನು ಇಳಿದು ನಿಂಗೋಸ್ಕರ ಕಾರ್ ಬಾಗಿಲು ತೆಗಿಯಕ್ಕೆ ಆಗ್ಲಿಲ್ಲ, ಕ್ಷಮಿಸು. ಬಾಗಿಲು ತೆಗೆಯೋದು ಹಾಕೋದು ಮುಖ್ಯ ಅಲ್ಲ ಅಣ್ಣ. ನಮ್ಮ ಮನೆ ಬಾಗಿಲು ತೆಗೆದು ಯಾರು ಒಳಗಡೆ ಬರ್ತಾ ಇದ್ದಾರೆ ಅಂತ ತಿಳಿಯೋದು ಮುಖ್ಯ ಅಲ್ವಾ? ಅದಕ್ಕೋಸ್ಕರ ಅಲ್ವೇ ನಾವು ಇಲ್ಲಿ ತನಕ ಬಂದಿರೋದು.
ಅದನ್ನ ಹೇಳಕ್ಕಲ್ವೇ ಗುರೂಜಿ ಅಲ್ಲಿ ಕೂತಿರೋದು. ನೋಡ್ ತಂಗ್ಯವ್ವ, ತಾಳೆಗೇರಿನಲ್ಲಿರೋ ತಾಪತ್ರೆಗಳನ್ನೆಲ್ಲ ತಡ ಮಾಡದೆ ಹೇಳ್ಬಿಡ್ಬೇಕು ಅಂತ ಗುರೂಜಿ ಕಾಯ್ತಾ ಇದ್ದಾರೆ. ಏನಮ್ಮ ಭಾನುಮತಿ, ಬೇಲಿಯನ್ನು ದಾಟಿರೋ ಹೆಣ್ಣು ನಿಮ್ಮ ಬೆನ್ನನ್ನ ಬಿಡ್ತಾ ಇಲ್ವಲ್ಲ? ಯಾರು ಬೆನ್ನಿಂದ ಯಾರಿಲ್ಲ, ನಾವಿಬ್ರೇ. ನಿಮ್ಗೆ ಯಾರಾದ್ರೂ ಕಾಣಿಸ್ತಿದಾರ? ನಿಮ್ಗೆ ಸ್ವಲ್ಪ ಸೈಟ್ ಪ್ರಾಬ್ಲಮ್ ಇದೆ ಅನ್ಸುತ್ತಲ್ಲ. ತಾಳೆಗೇರಿ ನೋಡಿ 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 ಹತ್ರ ಇರೋದ್ರ ಬಗ್ಗೆ ಭಯಂಕರ ಕ್ಲಾರಿಟಿ, ದೂರದೃಷ್ಟಿನಲ್ಲಿ ಸ್ವಲ್ಪ ಟಿಮ್ ಅನ್ಸುತ್ತಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಇಲ್ಲಿ ಮಾತಾಡಬೇಕಾಗಿರೋದು ಅವರು, ನಾವು ಬರೀ ಕೇಳ್ಬೇಕಷ್ಟೆ. ಅದೇ ತಂಗ್ಯವ್ವ, ಹೇಳ್ಬೇಕನ್ನಿಸ್ತು, ಕೇಳ್ದೆ ಅಲ್ಲ. ಗುರೂಜಿ, ಏನೋ ಮುಖ್ಯವಾದ ವಿಷಯ ಇದೆ ಅಂತ ಬರೀ ಹೇಳಿದ್ರಿ. ಆ ಹೆಣ್ಣಿನ ಬಗ್ಗೆ ಮುಖ್ಯವಾದ ವಿಷಯ ಗೊತ್ತಾದ ತಕ್ಷಣ ಅದನ್ನ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ತಾನೆ. ದಯವಿಟ್ಟು ತಡ ಮಾಡಬೇಡಿ, ಅದೇನಿದೆಯೋ ಪರಾಮರಿಸಿ ಗುರುದೇವ. ಆ ಹೆಣ್ಣಿನ ಕಣ್ಣು ನಿಮ್ಮ ಬೆನ್ನಿಗೆ ನೆಟ್ಟಿದೆ ಭಾನುಮತಿಯವರೇ. ಓಹೋ, ಅಂದ್ರೆ ಅವಳು ಯಾರು ಅಂತ ನೀವು ಹುಡುಕೋದಕ್ಕಿಂತ ಮುಂಚೆ ಅವಳು ನಮ್ಮನ್ನು ಹುಡುಕ್ತಿದ್ದಾಳೆ. ಅವಳು ಇಡೋ ಪ್ರತಿ ಹೆಜ್ಜೆ ಕೂಡ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡೋ ಉದ್ದೇಶ ಹೊಂದಿದೆ ಭಾನುಮತಿಯವರೇ. ವಿಧಿ ಹಣೆ ಬರಹನ ನೋಡ್ತಾ ಇದ್ರೆ ಬರ್ತಿರೋದು ಗಾಳಿ ಅಲ್ಲ, ಬಿರುಗಾಳಿ. ಇದು ಸಣ್ಣ ಉಬ್ಬರ ಅಲ್ಲ, ಭಾರಿ ಪ್ರವಾಹ. ನೆಲದ ಮೇಲೆ ಇರೋ ಮನೆ ಕುಸಿದ್ರೆ ಕಟ್ಟಿಸಬಹುದು, ಆದ್ರೆ ಕಾಲ್ ಕೆಳಗಿರೋ ನೆಲ ಕುಸಿದ್ರೆ? ಗುರುದೇವ, ನೀವು ಟೆನ್ಷನ್ ತಾರಕಕ್ಕೇರಿಸ್ಬೇಡಿ. ನೋಡಿ, ತಂಗಿಯವನ ಹಣೆ ಮೇಲೆ ಬೆವರು. ಗುರುದೇವ, ನಂದೊಂದು ಸರಳ ಸಹಜ ಸುಂದರ ಪ್ರಶ್ನೆ. ನನ್ನ ತಂಗಿಯವನ ಬೆನ್ನತ್ತಿರೋ ಆ ಬೇಲಿ ದಾಟಿ ಬರ್ತಿರೋ ಹೆಣ್ಣು ಯಾರು? ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ಅವಳು ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಯ್ತು. ಕಾರ್ ಎಲ್ಲಿ ಹೋಯ್ತು? ಚಿಲ್ರೆ ತಗೊಳ್ದೆ ಹಾಗೆ ಹೊಟ್ಬಿಟ್ರು. ಕೊಡ್ದೆ ಹೋದ್ರೆ ನನಗ್ ಸಮಾಧಾನ ಇಲ್ಲ. ಕಾರ್ ಇಲ್ಲೇ ನಿಂತಿದೆ. ಹಾಗಾದ್ರೆ ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ. ಏರಿಯಾ ಪೂರ್ತಿ ರೆಡ್ ಕಾರ್ಪೆಟ್ ಹಾಕ್ಸಂದ್ರೆ ಬರೀ ಇಲ್ಲಿ ಮಾತ್ರ ಹಾಕ್ಸಿದ್ಯಲ್ಲ ವಿಜಯ್. ಇನ್ನೇನ್ ಹಾಕಿಸ್ತೀವಿ, ಲೋಡ್ ಬಂದ್ಬಿಡುತ್ತೆ. ಆರ್ಕೆಸ್ಟ್ರಾಗೆ ಒಳ್ಳೆ ಸಿಂಗರ್ ಕರ್ಸಿದ್ದೀರಾ? ಸೂಪರ್ ಸಿಂಗರ್ ಮಚ್ಚ. ಪ್ರಸಾದ ರೆಡಿ ಆಗ್ತಿದೆ ತಾನೆ? ಮಾಮು, ನಿನ್ ಹೆಸರು ಕಳಂಕ ಬರ್ದಂಗ್ ನಾವೆಲ್ಲ ನೋಡ್ಕೊತೀವಿ. ಯು ಡೋಂಟ್ ವರಿ. ಗಣಪತಿ ನಾನು ಕೂಡ್ಸ್ಬಿಟ್ಟಿದೀವಿ, ನಿಂದೊಂದ್ ದೊಡ್ಡ ಕಟೌಟ್ ಹಾಕ್ಬಿಟ್ರೆ ಹೆಂಗಿರುತ್ತೋ? ಅಲ್ಲ, ಗಣಪತಿಗಿಂತ ನಿಂದೊಂದು ಅಡಿ ದೊಡ್ಡ ಕಟೌಟ್ ಇದ್ರೆ ನೀನ್ ದೇವರಾಗ ಹೋಗ್ತೀಯೋ? ದೇವ್ರಾಗೋದು ಅಂದ್ರೆ ಟಿಕೆಟ್ ತಗೊಂಡೆ ಅಂತ ಅರ್ಥ. ಏನ್ ಮಾಡ್ಬೇಕು ಏನಪ್ಪ? ಅಲ್ಲೆಲ್ಲೋ ಗಣೇಶನ್ ಕುಂದ್ರಿಸಿದ್ನ ಇಲ್ಲಿ ಶಿಫ್ಟ್ ಮಾಡ್ಸಿದೆ. ಹೆಸರು ಮತ್ತೆ ಕಟೌಟ್ ಹಾಕ್ಸಿನ ಅಂದ್ರು ಅದಕ್ಕೂ ಬೇಡ ಅಂತ್ಯ. ಕೊನೆಗೆ ಇದೇ ಏರಿಯಾ ಕರ್ಕೊಂಬಂದಿಲ್ಲ ಮಗ. ವಿಜಯ್, ಅವತ್ ನಿನ್ ಕೆನ್ನೆ ಹೊಡೆದು ಓಡಿ ಹೋದಳಲ್ಲ, ಆ ಹುಡುಗಿ ಇರೋ ಏರಿಯಾ. ನಾವು ಫಸ್ಟ್ ಡೇ ಆ ಹುಡುಗಿನ ಹುಡ್ಕೊಂಡ್ ಬಂದ ಏರಿಯಾ. ಸೀಕಡಿಗೆ ಯಾಕೋ ಈ ಏರಿಯಾ ಅಂದ್ರೆ ತುಂಬಾ ಭಯ. ಯಾಕೋ? ಯಾಕೋ ಗೊತ್ತಿಲ್ಲಪ್ಪ. ಮಗ ಬಾರೋ, ಸ್ಟೇಜ್ ಹತ್ರ ಬಾರೋ. ಮಗ, ಇದು ಅವನಿರೋ ಏನೇನು, ಆದಷ್ಟು ಮನೇಲಿ ಇರೋದು ಬೆಟರು. ಅಕಸ್ಮಾತ್ ಅವನ್ ಕಣ್ಗೆ ಏನಾದ್ರು ಬಿದ್ರೆ ಅಷ್ಟೇ.
ಮಾಯಿಗೆ ಮಣ್ಣಾಕ. ಯಾಕೋ ಬೈತಿದ್ಯಾ? ಅಲ್ಲಿ ನೋಡು, ರಾಕ್ಷಸ ಇಲ್ಲೇ ಬರ್ತಾ ಇದ್ದಾನೆ. ಏನು ಮಾಡೋದು? ಓಹೋ, ನೀವ ಅತಿಥಿಗಳು, ತಾವಿಲ್ಲೇನ್ ಮಾಡ್ತಿದ್ದೀರಾ? ದೇವ್ರ ಕೆಲಸ ಅಂಕಲ್. ಯಾಕೋ ಪುಣ್ಯ ಬರ್ಲಿ ಅಂತ. ಕಂಡರ ಮನೆಗೆ ಹೋಗಿ ಹೆಣ್ಣು ಮಕ್ಕಳನ್ನ ಇಣ್ಕೋ ಪಾಪದ ಕೆಲಸ ಮಾಡ್ಬಿಟ್ಟು ಬಯಲಲ್ಲಿ ಗಣೇಶನ್ ಕುಣಿಸಿ ಪುಣ್ಯದ ಕೆಲಸ ಮಾಡ್ತಿದ್ದೀರೋ? ದೇವ್ರಾಣೆ, ಈಗ ಬುದ್ಧಿ ಇಲ್ಲ ಅಂಕಲ್. ಗುಡ್. ನನ್ ಕೈಲಿ ಪೆಟ್ಟಿದ ಮೇಲೆ ಎಲ್ರು ಬದ್ಲಾಗ್ಲೇಬೇಕು. ಬೇಗ ಬದ್ಲಾಗ ಕೂಡ ಇರೋದು ಗಂಡು ಮಕ್ಕಳಿಗೆ ಮಾತ್ರ. ಶಬಾಷ್, ಒಳ್ಳೇದಾಗ್ಲಿ. ಈಗ ಯಾಕೆ ಈ ಉತ್ಸವ? ಯುವ ನಾಯಕನ ಆದೇಶ, ನಮ್ದು ಜಸ್ಟ್ ಅರೇಂಜ್ಮೆಂಟ್. ಒಳ್ಳೇದಾಗ್ಲಿ. ವರಸಿದ್ಧಿ ವಿನಾಯಕ ಗಂಡು ದೇವ್ರಂದ್ರೆ ನನಗೂ ಬಹಳ ಇಷ್ಟನೇ. ತಗೊಳ್ಳಿ, ನಿಮ್ಮ ಕಾರ್ಯಕ್ರಮಕ್ಕೆ ನನ್ನ ಕೊಡುಗೆ ₹100. ಯಾಕೆ ಅಂಕಲ್? ದೇಣಿಗೆ. ಇಸ್ಕೊಳ ಬರ್ಲೇ? ಸಂಜೆ ಫ್ಯಾಮಿಲಿ ಜೊತೆ ಬಂದು ಪ್ರಸಾದ ತಗೊಂಡೋಗಿ. ಅಷ್ಟೇ ಅಲ್ಲ ಸರ್, ಆರ್ಕೆಸ್ಟ್ರಾನು ಇರುತ್ತೆ. ನಮ್ಮ ಏರಿಯಾ ಗಣಪತಿ ಅಂದ್ರೆ ಬರ್ದೇ ಇರಕ್ಕಾಗತ್ತೆ. ಕುಟುಂಬ ಸಮೇತವಾಗಿ ಬಂದು ಪ್ರಸಾದ ತಿನ್ಕೊಂಡೇ ಹೋಗ್ತೀವಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಆ ಕಾಡೋ ಹೆಣ್ಣು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬಲಗಾಲಿಟ್ಟು ಒಳಗ್ ಬಂದ್ರೆ ಹೋಗೀತು. ಆ ಕ್ಷಣದಿಂದ ಆ ಮನೆಯಲ್ಲಿ ಅವಳ ಮೇಲಾಟ ಶುರುವಾಗುತ್ತೆ. ಆ ಕ್ಷಣದಿಂದ ನಿಮ್ಮ ಮನೆಯ ಅಸ್ತಿತ್ವ ಅವಳ ಕೈಗೆ ಹೋಗುತ್ತೆ. ಅವಳದು ಅಂತಿಂತ ಪಾತ್ರ ಅಲ್ಲ. ನಿನ್ನ ಬದುಕಿನ ಅಸ್ತಿತ್ವಕ್ಕೆ ನಡುಕ ಹುಟ್ಟಿಸುವ ಶಕ್ತಿ ಇರೋ ಹೆಣ್ಣು. ಸರ್ವನಾಶದ ಪಾಶ ಬಿಗಿಯೋಕೆ ಕತ್ತರಿಸ್ತಾ ಇರೋ ಹಳೆ ಬಾಕಿಯ ಕಣ್ಣು. ಗುರುವರ್ಯ, ದಯವಿಟ್ಟು ವಿಷಯಕ್ಕೆ ಬನ್ನಿ. ನೀವು ಸಿನಿಮಾದಲ್ಲಿ ಹೀರೋಗೆ ಬಿಲ್ಡಪ್ ಕೊಡೋ ತರ ಕೊಡ್ತಾ ಇದ್ದೀರಲ್ಲ. ಬರ್ತಾ ಇರೋಳೊಬ್ಳು ಹೆಣ್ಣು, ಅದು ನಮ್ಮ ಪಾಲಿನ ವಿಲನ್ನು. ಅವಳು ಯಾರು ಅಂತ ಹೇಳಿ. ಅದು ಬಿಟ್ಟು ನೀವು ಪ್ರತಿ ಮಾತನ್ನ ಎಪಿಸೋಡ್ 8 ತರ ಇಟ್ರಿ ಹೆಂಗೆ? ನೆಮ್ಮದಿಯನ್ನು ಕದಡಕ್ಕೆ ಬರ್ತಾ ಇರೋದು ಹೆಣ್ಣು. ಸರ್, ಮೇಡಮ್. ಯಾರದು ಡಿಸ್ಟರ್ಬ್ ಮಾಡೋದು? ಆಶ್ರಮಕ್ಕೆ ಬಂದು ಗುರೂಜಿ ಅನ್ನೋ ಬದಲು ಒಳ್ಳೆ ಗೌರ್ಮೆಂಟ್ ಆಫೀಸ್ಗೆ ಹೋದಂಗೆ ಸಾರ ಅಂತಾರಲ್ಲ ಬುದ್ಧಿ. ಯಾರದು?